ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತು ಬೆಳಗ್ಗೆ ಎದ್ದ ಬೈಕ್ ತಗೊಂಡ ಹೊಲ್ಟದಲ್ಲಿ ಅಂತಲಿ ಕಂಡ್ರೆ ನಮ್ಮ ಲವರ್ ಕರ್ಕೊಂಡ ಕುಂದೇಶ್ವರ ಹಬ್ಬಕ್ಕೆ. ಕುಂದೇಶ್ವರ ಹಬ್ಬ ಈ 3-4 ದಿವಸ ಆದರೂ ಇನ್ನು ಐಟಮ್ ಅಂತ ಹೊಯ್ಲಿಲ್ಲ ಇದ್ದಿತ್ತು. ಅದಕ್ಕೆ ಅಲ್ಲಿ ಹೊರಟದ್ದೆ. ಈ ಹೆಣ್ಮಕ್ಳು ಹೇಳಿದ್ದು ಒಂದು ಕಿಂತಿಲ್ಲ ಅಂದರೆ ಇದಕ್ಕೆ ಕಾಣಿ ದಾರಿ ಮೇಲೆ ಒಂದೊಂದು ಕ್ಲಿಪ್ ತೆಗಿ ಅಂತಲೇ ಹೇಳ್ದಾಗಿದ್ರೆ 10 ತೆಗಿತದ್ದಲ್ಲ. ಈ ಹೆಣ್ಣು ಕಂಡಾಗಿದ್ರೆ ದಾರಿ ಉದ್ದಕ್ಕೂ ವೀಡಿಯೋ ಮಾಡ್ಕೊಬಂತು. ಹೋದ ದಾರಿಗೆ ಬೀಚ್ ಬದಿಯೆಲ್ಲ ಹಂಡಲ್ಕಂಡ ಅಲ್ಲಿಂದ ಕುಂದೇಶ್ವರ ದೀಪಕ್ಕೆ ಹೋಗಿ ಬಿಡ್ತಾ. ಅಲ್ಲಿಂದ ಕುಂದೇಶ್ವರಿಗೆ ಒಂದು ಬಿದ್ದ ಯಾರು ಬಂದರೆ ಇವ್ರ ಕಣಗಿದ್ರೆ ದಾರಿ ಬದಿಗೆಲ್ಲ 20 ಅಂತಿದ್ರು. ಯಾವ್ದು ತಗೊಂಡ್ರೆ 20 ಅಂತ್ರ. ಹಂಗಾರೆ ಯಾವ್ದಾರು ಒಂದು ಐಟಮ್ ತಗೊಂಬಂತಲಿ ಕೈ ಆಗ್ತಾ. ಈ ಹೆಣ್ಮಕ್ಳಂತೂ ಗೊತ್ತಿತ್ತಲ್ಲ, ದುಡ್ಡು ಉಳಿಸೋದ್ರಾಗೆ 20 ರೂಪಾಯಿ ಐಟಮ್ ಸಿಕ್ಕತ್ತಂದರೆ ಕೈಗೆ 100 ರೂಪಾಯಿ ಹೊಡಿಯೋಪ್ರವರೆಗೂ ಬಿಡೋದಿಲ್ಲ. ಅಲ್ಲಿಂದ ಕಡೆಗೆ ತಾಮ್ರದ್ದು ಹಿತ್ತಾಳಿದ್ದು ಬೆಳ್ಳಿದೆಲ್ಲ ಸರ ಇದ್ದಿತ್ತು, ಅದನ್ನು ಕಾಮ ಅಂತಲಿ ಬಂತ. ಅದರಲ್ಲಿ ಯಾವುದೂ ಇಷ್ಟ ಇಲ್ಲ, ಅದನ್ನು ಯಾವುದೂ ತಗೊಂಡ್ಲೂ ಇಲ್ಲ. ಅಲ್ಲಿಂದ ಬಂದು ತೊಟ್ಲಾಡು ಅಂತಲಿ ಬಂದಾಗಿದ್ರೆ ಅವರು ಈಗಳಲ್ಲ ಸಾಯಂಕಾಲ 6 ಗಂಟೆ ಮೇಲೆ ಸ್ಟಾರ್ಟ್ ಅಂತಲೇ ಹೇಳ್ರು. ಅವರು 3-4 ದಿವಸ ಆದ್ದರಿಂದ ಅವರು ಗಂಟು ಮುಟ್ಟಿ ಕಟ್ಕೊಂಡು ಹಾಪು ರೆಡಿ ಆಗ್ಯಾರ. ಅದಾದಮೇಲೆ ಲಿಂಬು ಸೋಡಾ ತಗೊಂಬ ಅಂತಲಿ ಬಂತು. ಲಿಂಬು ಸೋಡಾ ಬದಲಿಗೆ ಪುದೀನ ಸೋಡಾ ತಗೊಂತ. ಅದ್ಯಾವುದೋ ಹೊಸ ಹುಡುಗಂಬ್ರ ಮಾರ ಬಾಯಿ ಹಾಕೋದಲ್ಲ, ಒಟ್ಟು ರಾಶಿ ಮಾಡಿದ. ಅಲ್ಲಿಂದ ಸೀದಾ ಆಟ ಸಾಮಾನು ಅಂಗಡಿ ಇತ್ತು. ಆಟ ಸಾಮಾನಿಗೆ ಅದು ಬೇಡ ಅಂತಲಿ ಫಸ್ಟೇ ಹೇಳಿದೆ. ಕಡಿಕಲ್ಲಿಂದ ಒಂದು ಟ್ಯಾಬ್ ಕಂಡಾಗಿದ್ದಿತ್ತು. ಅದು ಕಂಡಾಗಿದ್ರೆ ಬರೆದ್ರೆ ಅಳಿಸಿ ಒಪ್ಪೋ ಥರ ಇತ್ತು. ಆ ಥರದ್ದು ಒಂದು ಸಿಸ್ಟಮೆಟಿಕ್ ಟ್ಯಾಬ್ ಅದು ತಗೊಂಡು ಅಲ್ಲಿಂದ ಬಂದಿದೆ ಕತ್ತಿ ಚೂರಿ ಅಂಗಡಿಗೆ. ರಕ್ತ ಇಕ್ತೆಲ್ಲ ಕುಡ್ಕೊಂಡು ಅಲ್ಲಿಂದ ಸೀದಾ ಫ್ರೈಡ್ ರೈಸ್ ತಿಮ್ಮಂತಲೇ ಹೋಯ್ತು. ಬೆಳಗಿಂದ ಓಡಾಡ್ತಿದ್ದು ನಮಗಂತೂ ಭಯಂಕರ ಸುಸ್ತಾಗಿದ್ದಿತ್ತು. ಈ 1-2 ತುತ್ತು ಫ್ರೈಡ್ ರೈಸ್ ಜಾಸ್ತಿ ಸೇರುತ್ತೆ. ಅಲ್ಲಿಂದ ಒಂದು ಚಿಕನ್ ರೋಲ್ ತಗೊಂಡು ಮನೆ ಕಡೆ ಪಯಣ ಮಾಡ್ತಾ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.